ಏರ್ ಇಂಡಿಯಾ ಬೋಯಿಂಗ್ ವಿಮಾನದಲ್ಲಿ ಸ್ವಿಚ್ ಪ್ರಾಬ್ಲಮ್ ಇತ್ತಲ್ಲ ಸರಿ ಇದೆ ಅಂತ DGC ಹೇಳಿದ್ದಾರೆ. ಬಟ್ ಮೊನ್ನೆ ಇದರಿಂದ ಹಿತ್ರೂ ವಿಮಾನದಿಂದ ಬೆಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಆಗಿದ್ದು ಸ್ವಿಚ್ ಪ್ರಾಬ್ಲಮ್ ಬಗ್ಗೆ ಅವ್ರೇನು ಹೇಳ್ತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಂಗೆ ಯಾಕೋ ಡೌಟು. ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಆ ಪೈಲಟ್ ಸುಳ್ಳು ಹೇಳ್ತಿದ್ದಾರೆ ಅಂತನಾ ಅಥವಾ ಅವ್ರು ಬೋಗಸ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತಾನೆ ಅವ್ರು ಹೇಳ್ತಿದ್ದಾರೆ. ಲಾಕೆ ಆಗ್ತಾ ಇಲ್ಲ ಸ್ವಿಚ್ಗಳು ಅಂತ. ಇನ್ನೊಂದು ವಿಮಾನ ಬೀಳಬೇಕೇನಾದ್ರು ಹೆಚ್ಚು ಕಡಿಮೆ ಆಗಿ ಬೆಳೋದು ಬೇಡಪ್ಪ ಸದ್ಯ. ಯಪ್ಪಪ್ಪ ಯಾರು ಜನ ಇರ್ತಾರೆ DGC ಅನ್ನೋರೆಲ್ಲ ಕರ್ಕೊಂಬಂದು ಜವಾಹರ್ಲಾಲ್ ನೆಹರು ಸ್ಟೇಡಿಯಮಲ್ಲಿ ಡೆಲ್ಲಿನಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಬೇಕಾಗ ಆಗ ಮಾತ್ರ ತಪ್ಪಿದ್ದು ತಿದ್ಕೊಳ್ಳಲ್ಲ. ಎಸ್. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ರನ್ವೇಗೆ 2 ಬೀದಿ ನಾಯಿಗಳು ನುಗ್ಗಿವೆ. ನಾಯಿಗಳು ನುಗ್ಗಿದ್ರಿಂದ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ರನ್ವೇನಲ್ಲಿ ಯಾವುದೇ ಫ್ಲೈಟ್ಗಳು ಇಲ್ಲದಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಲಿಲ್ಲ. ತಕ್ಷಣವೇ ಕಾರ್ಯಾಚರಣೆ ನಡೆಸಿದಂತಹ ಸಿಬ್ಬಂದಿಗಳು ಬೀದಿ ನಾಯಿಗಳನ್ನ ಸೆರೆ ಹಿಡಿದ್ರು. ಆದರೆ ಇಷ್ಟೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ್ರು ಹೇಗೆ ಬಂತು ಅನ್ನೋದು ಬಗ್ಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಏನೋ ಒಂದು ಲೂಪಲ್ಲಿ ಸಿಕ್ಕಿರುತ್ತೆ. ಅವಕ್ಕೂ ಬರಬೇಕು ವಿಮಾನ ನಿಲ್ದಾಣಕ್ಕೆ, ನಾವು ಟಿಕೆಟ್ ತಗೊಂಡಿಲ್ಲ ಅಂತ ಅವಕ್ಕೂ ಗೊತ್ತಿಲ್ವೇ? ಗೊತ್ತಿದೆ ಅವಕ್ಕೂ. ಆದರೆ ಹೆಂಗೋ ಬಂದ್ಬಿಟ್ಟಿವೆ ಒಳಕ್ಕೆ ಅಷ್ಟೇ. ಪಾಪ ಅದು ಬರಬೇಕು ಅಂತ ಬಂದಂಗೆ ಕಾಣಿಸ್ತಿಲ್ಲ. ಅದು ಎಲ್ಲೋ ಬಂದಿವೆ, ಅದಕ್ಕೆಲ್ಲೋ ಜಾಗ ಸಿಕ್ಕಿದೆ, ಒಳಗೆ ಬಂದ್ಬಿಟ್ಟಿವೆ ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.